ಸೂಟ್ಕೇಸ್ನಲ್ಲಿ ಯುವತಿ ಶವ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ 7 ಆರೋಪಿಗಳ ಬಂಧನ ಮಾಡಲಾಗಿದೆ. ಸೂಟ್ಕೇಸ್ನಲ್ಲಿ ಯುವತಿ ಶವ ಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ 7 ಆರೋಪಿಗಳ ಬಂಧನ ಮಾಡಲಾಗಿದೆ. ಸೂರ್ಯನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಆಶಿಕ್, ಮುಕೇಶ್ ಸೇರಿದಂತೆ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮೇ 21ರಂದು ಯುವತಿಯ ಶವ ಸೂಟ್ಕೇಸ್ನಲ್ಲಿ ಪತ್ತೆಯಾಗಿತ್ತು. ಸೂಟ್ಕೇಸ್ನಲ್ಲಿ ಯುವತಿ ಶವ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ 7 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಸೂರ್ಯನಗರ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಆ ಯುವತಿಯನ್ನ ಮದುವೆ ಆಗೋದಾಗಿ ನಂಬಿಸಿ ಕರೆತಂದು ಕೊಲೆಯನ್ನ ಮಾಡಲಾಗಿದೆ. ಆಶಿಕ್ ಕುಮಾರ್ ರಿಮಾ ಪ್ರೀತಿಯನ್ನ ಮಾಡ್ತಾ ಇದ್ರು. ಚಂದಾಪುರದ ಕಾಚನಾಯಕನ ಹಳ್ಳಿಗೆ ಬಂದಿದ್ರು. ಪ್ರೀತಿ ಮಾಡ್ತೀನಿ, ಮದುವೆ ಆಗ್ತೀನಿ ಅಂತ ನಂಬಿಸಿ ಆ ಯುವತಿಗೆ ಮೋಸವನ್ನ ಮಾಡಲಾಗಿದೆ. ಸೂಟ್ಕೇಸ್ನಲ್ಲಿ ಯುವತಿಯ ಶವವನ್ನ ಪತ್ತೆ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ 7 ಆರೋಪಿಗಳನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಸೂರ್ಯನಗರ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಆಶಿಕ್, ಮುಕೇಶ್ ಸೇರಿದಂತೆ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಆಲ್ರೆಡಿ ಮೇ 21ರಂದು ಯುವತಿಯ ಶವ ಸೂಟ್ಕೇಸ್ನಲ್ಲಿ ಪತ್ತೆಯಾಗಿತ್ತು. ಇದೇ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಸೂಟ್ಕೇಸ್ನಲ್ಲಿ ಯುವತಿ ಶವ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರ್ಯನಗರ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅವರ ಕಾರ್ಯಾಚರಣೆ ಯಾವ ರೀತಿ ಇತ್ತು? ಈ ಒಂದು ಘಟನೆ ನಡೆದಿರುವಂತದ್ದು ಸೂರ್ಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ತಿಂಗಳು 21ನೇ ತಾರೀಕು ಒಂದು ಸೂಟ್ಕೇಸ್ನಲ್ಲಿ ಒಂದು ಯುವತಿ ಮೃತದೇಹ ಪತ್ತೆ ಆಗುತ್ತೆ. ಮೊದಲ ಸ್ಟಾರ್ಟಿಂಗ್ ನಲ್ಲಿ ಏನೋ ಅಲ್ಲಿ ಒಂದು ಬಾಲಕಿಯ ಒಂದು ಮೃತದೇಹ ಅಂತೇಳಿ ಎಲ್ಲರೂ ಕೂಡ ಭಾವಿಸಿರುವಂತದ್ದು. ಅದಾದ ನಂತರ ಸೂಟ್ಕೇಸ್ ನಲ್ಲಿರುವಂತಹ ಮೃತದೇಹವನ್ನ ಹೊರಗೆ ತೆಗೆದ ನಂತರ ಅದು ಒಂದು 17 ವರ್ಷದ ಒಬ್ಬ ಯುವತಿಯ ಒಂದು ಮೃತದೇಹ ಅಂತ ಪತ್ತೆ ಆಗುತ್ತೆ. ಅದಾದ ನಂತರ ಆ ಒಂದು ಹುಡುಗಿ ಯಾರು ಅನ್ನೋ ಒಂದು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಹೋದಂತಲ್ಲ, ಅಲ್ಲಿ ಒಂದು ಲವ್ ಸ್ಟೋರಿ ಹೊರಗಡೆಗೆ ಬರುತ್ತೆ. ರೀಮಾ ಎನ್ನುವ ಒಂದು ಯುವತಿ ಆಶಿಕ್ ಕುಮಾರ್ ಅನ್ನುವಂತ ಒಬ್ಬ 2 ಮಕ್ಕಳಿಗೆ ಒಬ್ಬ ತಂದೆಯ ಜೊತೆ ಲವ್ ನಲ್ಲಿ ಬೀಳ್ತಾಳೆ. ಅದಾದ ನಂತರ ಬಿಹಾರದಿಂದ ಇಲ್ಲಿಗೆ ಅವರು ಓಡಿ ಬಂದಿರ್ತಾರೆ. ಆಶಿಕ್ ಕುಮಾರು 17ನೇ ತಾರೀಕು ಬಿಹಾರದಿಂದ ಚಂದಾಪುರದ ಸಮೀಪ ಇರುವಂತಹ ಕಾಚನಾಯಕನ ಹಳ್ಳಿಗೆ ಆಶಿಕ್ ಕುಮಾರ್ ಕರೆದುಕೊಂಡು ಬಂದಿರ್ತಾನೆ. ಆದ್ರೆ ಅಲ್ಲಿ ಏನು ಘಟನೆ ಆಗಿದೆ ಅಂತ ಗೊತ್ತಿಲ್ಲ. ರಾತ್ರಿ ಏಕಾಏಕಿ ಅವಳನ್ನ ಕೊಲೆ ಕೂಡ ಮಾಡ್ತಾರೆ. ಅದಾದ ನಂತರ ಒಂದು ಕ್ಯಾಬ್ ನಲ್ಲಿ ತೆಗೆದುಕೊಂಡು ಬಂದು ಚಂದಾಪುರ ರೈಲ್ವೆ ಬ್ರಿಡ್ಜ್ ಬಳಿ ಹಾಕಿ ಹೋಗ್ತಾರೆ. ಅದಾದ ನಂತರ ಪೊಲೀಸರು ಸಾಕಷ್ಟು ಹುಡುಕಾಟವನ್ನ ಕೂಡ ಮಾಡ್ತಾರೆ. ಕಡೆಗೆ ಯಾವುದೋ ಒಂದು ಫೇಸ್ಬುಕ್ ಹಾಗೂ ಬೇರೆ ಬೇರೆ ಕಡೆ ಪೋಸ್ಟರ್ಗಳ ಮುಖಾಂತರ ಏನು ಯುವತಿಯ ಒಂದು ತಂದೆಗೆ ಮಾಹಿತಿ ಹೋಗುತ್ತೆ. ಅವರು ಸ್ಥಳಕ್ಕೆ ಬಂದು ನಮ್ಮ ಮಗಳು ಅಂತೇಳಿ ಅವರು ಗುರುತಿಸ್ತಾರೆ. ಅನಂತರ ಈ ಒಂದು ಎಲ್ಲಾ ಕಂಪ್ಲೀಟ್ ಸ್ಟೋರಿ ಹೊರಗಡೆ ಬರುವಂತದ್ದು. ಈ ಒಂದು ಕೊಲೆ ವಿಚಾರವಾಗಿ ಆಶಿಕ್ ಕುಮಾರ್ ಜೊತೆಗೆ ಮುಕೇಶ್, ರಾಜಮೋಹನ್ ಸೇರಿದಂತೆ ಒಟ್ಟು 7 ಮಂದಿ ಆರೋಪಿಗಳನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಅದು ಕೂಡ ಇಲ್ಲಿ ಇಲ್ಲ, ಅವರು ಎಲ್ಲರೂ ಕೂಡ ಬಿಹಾರದಲ್ಲಿ ಇರ್ತಾರೆ. ಬಿಹಾರದಿಂದ ಈಗಾಗಲೇ ಪೊಲೀಸರು ಕರೆದುಕೊಂಡು ಬಂದು ಈಗಾಗಲೇ ಅವರನ್ನ ಸೆಂಟ್ರಲ್ ಜೈಲಿಗೆ ಕೂಡ ಕಳಿಸಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.